ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂಗಳ್ಳರ ಕಪಿಮೆಟ್ಟಿಯಲ್ಲಿರುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಕಲ್ಲು ಬಂಡೆ ಜಮೀನನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಆ ಒಂದು ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ತಹಸೀಲ್ದಾರರ ನಡೆಗೆ ಈ ಒಂದು ದೇವರಾಯ ಸಮುದ್ರ ಒತ್ತುವರಿಯಾಗಿರುವ ಸರ್ಕಾರಿ ಆಸ್ತಿಗಳ ಉಳಿಸುವ ಕಡೆಗೆ ಎಂಬ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಿದಂತಹ ತಹಸೀಲ್ದಾರರವರು ಕೊಟ್ಟ ಮಾತಿನಂತೆ ಸರ್ವೆಯವರು ಬಂದು ಆ ಒಂದು ಸರ್ವೆ ನಂಬರ್ಗಳ ಸಮೇತ ಸರ್ವೆನೂ ಆಗಿದೆ. ಆದರೆ ಸರ್ವೆ ಮಾಡುವಾಗ ಅಲ್ಲಿನ ಆವಣಿ ಹೋಬಳಿಯ ಕಂದಾಯ ವೃತ್ತದ RI ಮತ್ತು VA ಮತ್ತು ಸರ್ವೇಯರ್ ಮೇಲೆ ಕೆಲವು ಭೂಗಳ್ಳರು ಬಂದು ಒತ್ತಡನೂ ಹಾಕಿದ್ದಾರೆ. ಒತ್ತಡ ಹಾಕಿ ನೀವು ವರದಿ ರಾಂಗ್ ಹಾಕೊಡಿ, ತಪ್ಪು ಹಾಕೊಡಿ, ನೀವು ಸರ್ವೆ ಮಾಡ್ಕೊಂಡು ಹೋಗಿ, ಆದ್ರೆ ಒತ್ತುವರಿ ಅಂತೇಳಿ ಕೊಡಬೇಡ ಅಂತೇಳಿ ಒತ್ತಡ ಹಾಕಿರೋಂತಹ ಪ್ರಕರಣ ಕೂಡ ನಡೆದಿದೆ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಅದೇ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಮತ್ತು ಕುರುಬರಳ್ಳಿ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 117 ಶಂಕರ್ ರೆಡ್ಡಿ ಎಂಬ ಒಂದು ಬೆಂಗಳೂರು ಮೂಲದವರು ಸರ್ವೆ ನಂಬರ್ 117ರಲ್ಲಿ 2 ಎಕರೆ 17 ಗುಂಟೆ ಕಲ್ಲು ಬಂಡೆ ಇದೆ. ಸರ್ವೆ ಇಲಾಖೆ ಪ್ರಕಾರ ಅದು ಕರ್ದಾದಲ್ಲಿ ಅದರ ಎಲ್ಲ ದಾಖಲೆಗಳಲ್ಲಿ ಬಂಡೆ ಕರಾಬ್ ಅಂತ ಬರ್ತಾ ಇದೆ. ಆದ್ರೆ ಅದು ನಂದು ಜಾಗ. ಅದ್ರ ಜೊತೆಗೆ ಸರ್ವೆ ನಂಬರ್ 118ರಲ್ಲಿ ಸುಮಾರು 5 ಎಕರೆ ಫಾರೆಸ್ಟ್ ಅಂದ್ರೆ ಅರಣ್ಯ ಇಲಾಖೆದು ಇದೆ. ಅದರ ಜೊತೆಗೆ ಸುಮಾರು ಸರ್ವೆ ನಂಬರ್ 53 ಮತ್ತಿತರ ಸರ್ವೆ ನಂಬರ್ಗಳಲ್ಲಿ ಸುಮಾರು 15-20 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರು ನಮ್ದೆಲ್ಲ ಕಡತ ಇದೆ ಅಂತ ಕೊಟ್ಟಿದ್ರೆ ಅದು ಪರಿಶೀಲನೆ ಮಾಡೋ ನಾವು ಕಾನೂನು ಹೋರಾಟಕ್ಕೆ ಮಾಡ್ತಿದ್ರೆ ನಾವು ಕೇಳ್ತಾ ಇರೋದೇನು, ಸರ್ಕಾರಿ ಭೂಮಿಯನ್ನು ಉಳಿಸಲು ಮುಂದಾಗಿರುವಂತಹ ಮಾನ್ಯ ತಹಸೀಲ್ದಾರರವರು ಭೂಗಳ್ಳರಿಂದ ರೈತರಿಗೆ ಆಗುತ್ತಿರುವ ರಸ್ತೆ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಆ ಗಂಭೀರವಾಗಿ ಪರಿಗಣಿಸಿ ಸರ್ವೆ ನಂಬರ್ 117ರಲ್ಲಿ ಒತ್ತುವರಿಯಾಗಿರುವಂತಹ ಬಂಡೆ ಕಲ್ಲುಗಳ ಮೇಲೆ 50 ಮೀಟರ್ ರಸ್ತೆಯನ್ನು 20 ಅಡಿ ಬಂಡಿದಾರಿ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲವಾದ್ರೆ ದಿನಾಂಕ 13/3/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಾವು ಸಹ ರೈತ ಸಂಘದಿಂದ ಮತ್ತೆ ಅಲ್ಲಿ ಸ್ಥಳೀಯ ರೈತರಿಂದ ಈ ಒಂದು ರಸ್ತೆ ಮಾಡುವ ವಿಚಾರವಾಗಿ ಕಾನೂನನ್ನು ಕೈಗೆತ್ಕೊಂತೀವಿ. ಯಾಕೆ ಕಾನೂನು ಕೈಗೆತ್ಕೊಂತೀವಿ ಅಂತ ಹೇಳಿದ್ರೆ, ನಾವು ಇವತ್ತು ವಿಡಿಯೋ ಮೂಲಕ ಮನವಿ ಮಾಡ್ತಾ ಇದೀವಿ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸರ್ವೆ ನಂಬರ್ 117 ಬಂಡೆ ಕರಾಬು, ಅದರ ಜೊತೆಗೆ ಅಲ್ಲಿ ಏನೋ ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂದ್ರೆ ನಾವು RIVAಗೆ ನಾವು ವರದಿ ಕೊಟ್ಟಿದ್ವಿ. RIVAನೂ ಬಂದ್ಬಿಟ್ಟು ಅದು ಕ್ರಯ ನಂಬರ್ ಅಂತ ಹೇಳ್ತಾರೆ. ಮೂಲ ದಾಖಲೆಗಳ ಪ್ರಕಾರ ಕಲ್ಲು ಬಂಡೆ ಇದೆ. ಅವರು ಕ್ರಯ ನಂಬರ್ ಅಂತ ಹೇಳಿದ್ರೆ ಎಲ್ಲೋ ಭೂಗಳ್ಳರ ಜೊತೆ ಅಲ್ಲಿನ ಕಂದಾಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಾವು ಆ ರಸ್ತೆ ಮಾಡುವಾಗ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಆವಣಿ ಹೋಬಳಿಯ ಕಂದಾಯ ಅಧಿಕಾರಿಗಳೇ ನೇರ ಕಾರಣ ಅಂತೇಳಿ ಎಚ್ಚರಿಕೆಯ ಜೊತೆಗೆ ನಮ್ಮ ಹೋರಾಟ ರಸ್ತೆ ಮಾಡಬೇಕು, ರಸ್ತೆಯನ್ನು ತೆರವುಗೊಳಿಸಬೇಕು. ಸರ್ವೆ ನಂಬರ್ 117ರಲ್ಲಿ ಶುಕ್ರವಾರ 13ನೇ ತಾರೀಕು ಖಂಡಿತವಾಗ್ಲೂ JCBಗಳ ಮುಖಾಂತರ ಹಾಕ್ತೀವಿ. ಇಲ್ಲಾಂದ್ರೆ ಆ ರಾತ್ರಿ ಅಲ್ಲೇ ಕೂತ್ಕೊಂತೀವಿ. ದಾಖಲೆಗಳು ಪರಿಶೀಲನೆ ಮಾಡಬೇಕು. ಆ ಕಲ್ಲು ಬಂಡೆಗಳು, ಯಾಕಂದ್ರೆ ಮೊದಲಿಂದಲೂ ಕಲ್ಲು ಕುಟ್ಕು ರೂಢ ದಾರಿ ಇತ್ತು. ಅದನ್ನೆಲ್ಲ ಮುಚ್ಚಿಬಿಟ್ಟು ಇವತ್ತು ನೀವು ಭೂಗಳ್ಳರು ಕೋಟಿಗೆ ಮಾರಾಟ ಮಾಡ್ತೀರಂದ್ರೆ ನಾವು ಕೋಲಾರ ಜಿಲ್ಲೆಯವರೇನು ಪೂರಿ ತಿನ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹೋರಾಟ ರೈತರ ಪರವಾಗಿ, ಸರ್ಕಾರಿ ಆಸ್ತಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಎಲ್ಲ ಅಲ್ಲಿನ ಸ್ಥಳೀಯರು ಮತ್ತೆ ಎಲ್ಲ ಒಂದು ನೊಂದ ರೈತರು ಸಹಕರಿಸಬೇಕನ್ನು ಮನವಿ ಮಾಡ್ತಾರೆ.